ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಕನ್ನಡ ವ್ಯಾಕರಣ ಅಲಂಕಾರಗಳಲ್ಲಿ ಅರ್ಥಾಲಂಕಾರಗಳಲ್ಲಿ ಉತ್ಪ್ರೇಕ್ಷ ಅಲಂಕಾರ 4ನೇದಾಗಿರ್ತದೆ. ಇಲ್ಲಿ ಉತ್ಪ್ರೇಕ್ಷ ಅಲಂಕಾರ ಎಂದರೆ ಸಂಶಯ ಪಡುವುದು, ಅಂದರೆ ಹೇಳಬೇಕಾದರೆ ಸಂಶಯದಲ್ಲಿ ಹೇಳುವಂಥದ್ದು. ಉತ್ ಎಂದರೆ ಇದರ ಅರ್ಥವಾಗಿರುತ್ತದೆ. ಪ್ರ ಎಂದರೆ ಬಲಪೂರ್ವಕ, ಇಕ್ಷ ಎಂದರೆ ನೋಡಿ ಎಂದರ್ಥ. ಅಂದರೆ ಉತ್ಪ್ರೇಕ್ಷ ಅಲಂಕಾರ ಅಂದರೆ ಅರ್ಥ ಬಲಪೂರ್ವಕವಾಗಿ ನೋಡುವಂಥದ್ದು ಎಂದರ್ಥವಾಗಿರುತ್ತದೆ. ಈ ಲಕ್ಷಣ ಒಂದೊಂದಾಗಿ ನೋಡ್ಕೊಳ್ಳೋಣ. ಒಂದನೇದಾಗಿ, ಅದು ಅಲ್ಲದೇ ಇರುವ ವಸ್ತುವನ್ನು ಅದು ಎಂದು ಸಂಭಾವನೆ ಅಂದರೆ ಸಂಶಯ ಮಾಡುವುದೇ ಉತ್ಪ್ರೇಕ್ಷಕ ಅಲಂಕಾರ. ಯಾವುದಲ್ಲದೆ ವಸ್ತುವನ್ನು ನಾವು ಅದೇ ಇದೆ ಎಂದು ಹೇಳಬೇಕಾದ್ರೆ ಅದು ಉತ್ಪ್ರೇಕ್ಷಕ ಅಲಂಕಾರವಾಗಿರುತ್ತದೆ. ಎರಡನೇದಾಗಿ, ಅದು ಅಲ್ಲದೇ ಇರುವ ವಸ್ತುವನ್ನು ಅದು ಎಂದು ಸಂಶಯಪಟ್ಟು ಸಂತೋಷವನ್ನು, ದುಃಖವನ್ನು, ಸಂಭ್ರಮವನ್ನು ಹೊಂದುವುದಕ್ಕೆ ಉತ್ಪ್ರೇಕ್ಷಕ ಅಲಂಕಾರ ಎನ್ನುವರು. ಇಲ್ಲಿ ಉತ್ಪ್ರೇಕ್ಷಕ ಅಲಂಕಾರದಲ್ಲಿ ಸಂಶಯಾರ್ಥವನ್ನು ಕೊಡುವ ಓ, ಎಂಬಿನಂ, ಎನ್ನಲು, ಏಂ ಮೊದಲಾದ ಪದಗಳು ಇರುತ್ತದೆ. ಇಲ್ಲಿ ಲಕ್ಷಣವೂ ಸಹ ಹೀಗಿದೆ ನೋಡಿ. ಉದಾಹರಣೆ: ಕಟ್ಟಡವು ಆಕಾಶವನ್ನು ಮುಟ್ಟಿದೆ. ನಾವು ಕಟ್ಟಿದ ಕಟ್ಟಡವನ್ನು ಎಲ್ಲಿವರೆಗೆ ಮುಟ್ಟಿದೆ? ಆಕಾಶವನ್ನು ಮುಟ್ಟಿದೆ ಎಂದು ಹೇಳುವ ಅರ್ಥದಲ್ಲಿ ಸಂಶಯ ಅರ್ಥದಲ್ಲಿ ಹೇಳುವಂಥದ್ದು. ಸಂತೋಷ ಮುಗಿಲು ಮುಟ್ಟಿತು. ಸಂತೋಷ ಏನಾಗಿದೆ? ಮುಗಿಲು ಮುಟ್ಟಿದೆ. ಹೀಗೆ ಇದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಒಂದು ಉದಾಹರಣೆ ನೋಡಿ. ಇನ್ನೊಂದು ಉದಾಹರಣೆ: ಅಲ್ಲೊಂದು ಇಲ್ಲೊಂದು ಬರೆದು ಚೆಲ್ಲಿದ ಚೂರು ಕಾಗದಗಳು ಎನ್ನಲು ತೇಲಾಡುತ್ತಿವೆ. ತಿಳಿಮೋಡ ನೂರಾರು ನೀಲದಾಳದ ಮೌನ ಧ್ಯಾನದಲ್ಲಿ ರಕ್ತದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಕಡಿದು ಹಾಕಿರುವರು ಎಂಬಂತೆ ಸತ್ತು ಬಿದ್ದ ಆನೆಗಳ ಹಿಂಡು ಕಾಣಿಸುತ್ತಿತ್ತು. ನೋಡಿ, ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಕಡಿದು ಹೇಗೆ ಹಾಕಿರುತ್ತಾರೆ, ಆ ಥರ ಸತ್ತು ಬಿದ್ದ ಆನೆಗಳ ರಾಶಿ ಕಂಡು ಬಂದಿದೆಯಂತೆ. ಇದು ಇಲ್ಲದನ್ನು ಸೃಷ್ಟಿ ಮಾಡಿ ಹೇಳುವಂಥದ್ದು. ಬಾಚಿ ಹೆಣೆದ ಅವಳ ನೀಳ ಜಡೆಯು ನೀಲ ಪರ್ವತದ ಮೇಲೆ ಘಟ ಸರ್ಪ ಓ ಎನ್ನಲು ತೂಗಾಡುತ್ತಿದೆ. ನಂತರ ಇನ್ನೊಂದು ಲಕ್ಷಣ: ಆ ಸೇನಾ ರಜದಿಂ ಪರಿ ದೊಸರ ಮೊದದು ನಿಜಾಂಗಮಂ ತೊಳೆಯ ಲೆಕ್ಕೈ ದೊಸರಿಸದೆ ಪೊಕ್ಕಲಲ್ ವಾಸರೀಕರನ್ ಪರಿವಾರ ನಿಧಿಯೋಳ್ ಪೊಕ್ಕಂ. ಹೀಗೆ ನಾವು ಉತ್ಪ್ರೇಕ್ಷಕ ಅಲಂಕಾರ, ಅದರ ಅರ್ಥ, ಲಕ್ಷಣ ಮತ್ತು ಉದಾಹರಣೆ ಸಹಿತ ತಿಳಿದುಕೊಂಡಿದ್ದೇವೆ. ಇದು ತಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ತಿಳಿಸಿಕೊಡಿ. ಇದು ಚಾನಲ್ ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.